ರಾಮದುರ್ಗದ ರಾಜೀವ್ ಗಾಂಧಿ ಆಶ್ರಯ ಬಡಾವಣೆ ಅಭಿವೃದ್ಧಿಯ ಕಾಮಗಾರಿ ಅರ್ಧಕ್ಕೆ ನಿಂತು ನಿವಾಸಿಗಳ ಆಕ್ರೋಶ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ರಾಜೀವ್ ಗಾಂಧಿ ಆಶ್ರಯ ಬಡಾವಣೆಯಲ್ಲಿ ಅಭಿವೃದ್ಧಿ ಕಾಮಗಾರಿಯ ಹೆಸರಿನಲ್ಲಿ ರಸ್ತೆ ಕಾಮಗಾರಿ ಆರಂಭಿಸಿ ಮಧ್ಯದಲ್ಲೇ ಬಿಟ್ಟು ಹೋಗಿರುವ ಗುತ್ತಿಗೆದಾರನ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರ್ಧಕ್ಕೆ ಬಿಟ್ಟಿರುವ ರಸ್ತೆ ಕಾಮಗಾರಿಯಿಂದ ಎಲ್ಲೆಂದರಲ್ಲಿ ಗುಂಡಿಗಳು ನಿರ್ಮಾಣವಾಗಿದ್ದು ಮಳೆ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಿದೆ. ಇದರಿಂದ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ನಿವಾಸಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಮಕ್ಕಳು, ವೃದ್ಧರು ಹಾಗೂ ವಾಹನ ಸವಾರರು ಪ್ರತಿದಿನ ಸಂಚಾರಕ್ಕೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಅಪಘಾತದ ಭಯವೂ ಹೆಚ್ಚಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಮಗಾರಿ ಸ್ಥಗಿತಗೊಂಡಿದ್ದು, ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮಾನ್ಯ ಶಾಸಕರೇ, ಅಧಿಕಾರಿಗಳೇ, ರಾಜೀವ್ ಗಾಂಧಿ ಆಶ್ರಯ ಬಡಾವಣೆಯ ಜನರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯ ಒದಗಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನೀರ ಪೈಪ್ ಹೊಡೆದೈತ್ರಿ, ನೀರ್ ಹೊಲಸ್ ಬರಾಕತೈತ್ರಿ, ನಾವು ಅವನ ಕುಡಿಯಾಕತ್ತೀವಿ. ಈಗ ಮಾಡ್ತೀವಿ ಅಂತಾರ ಹೋಗ್ಬಿಡ್ತಾರ. ಅದೇನು ಮತ್ ಮನುಷ್ಯರದಾರ ಇಲ್ಲ ಅಂತಾರೋ ಜನಸಂಖ್ಯೆ ಇಲ್ಲ ಆಂಬಲ್ ಅನ್ಸಾಕತೈತಿ ಅವ್ರಿಗೆ. ಜಂಗಲ್ದಾಗ ಇದ್ದಂಗ ಆಗೈತ್ ನೋಡಿ. 20 ವರ್ಷ ಆತಿ ಬಂದ್ ಇದ ಹನೆ ಬಾರನ ಐತಿ. 2000 ಕೊಟ್ಟಾರ 2006 19 ವರ್ಷ ಆತಿ. 19 ವರ್ಷನು ಇದ ಹನೆ ಬಾರ ಐತಿ. ಸುದ್ದ ಆದ್ರ ಹೊಟ್ಟಿಗೆ ಬರೋದಿಲ್ಲ. ಯಾರಿಗೇನು ಕೊಡೋದ್ ಬೇಡ, ನಮ್ಗೆ ಇದು ವ್ಯವಸ್ಥೆ ಆಗ್ಬೇಕು ನೋಡ್ರಿ. ಅವ್ರು ತಗೊಂಡ್ ಏನ್ ಮಾಡುದೈತೆ ನಮ್ಮವ್ವ ನಂದು ಅಟ್ ಚಲೋ ತಂಗಿದ್ರಿ ಸಾಕ ಸಾಯಿ ಮಠ. ಈಗ 6 ತಿಂಗಳಾತ್ರಿ ನಾವ್ ಮಾಡಂತ ಅವ್ರಿಗೆ ಫೋನ್ ಹಚ್ಚಿದ್ವಿ, ರಾಜು ಅವ್ರಿಗೆ ಹೇಳಿದ್ವಿ ಹೇಳಿದ್ರು ಅವ್ರೇನ ಅದಕ್ಕ ಏನ್ ಬಾಗ್ಲಿಲ್ರಿ. ಈಗ ಏನಾಯ್ತು ನೋಡ್ರಿ, ನಮಗ ನೀವ್ ಎಲ್ಲಾರು ಕೂರ್ಸಿ ಒಳ್ಳೇದ್ ಮಾಡ್ಕೊಡ್ರಿ. ರೋಡ್ ಅಡ್ಡಿ 2 ದಿನ ಆತ್ರಿ. ಇದ 1ನೇ ತಿಂಗಳದಾಗ 6ನೇ ತಾರೀಕು ಎಷ್ಟು ಲಘು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಜಲ್ದಿನ ಮಾಡ್ಕೊಡ್ತೀವಿ ಅಂತ ಮಾಡ್ಕೊಡ್ತೀವಿ ಅಂತ ಹೇಳ್ಯಾರ ಅವ್ರು. ಇಲ್ಲಿ ಏನ್ ತೊಂದ್ರೆ ಐತ್ರಿ? ಈಗ ಏನ್ರಿ ಎಲ್ಲಾರು ಬೀಳುದು ಏಳುದು ಪೈಪ್ ಹೊಡುದು ಗಟರ್ ನೀರ್ ಹಂಗ ಸಂಡಾಸ್ ಮಾಡಿ ಹೋಗಿದಾರ್ರಿ. 2 ದಿನ ಆತ್ ನೋಡ್ರಿ. ಇಲ್ಲ 6 ತಿಂಗಳ ಆತ್ರಿ. ಈಗ ಮಾಡ್ತಾನ ಅನ್ನಕತ್ತೆ. ಗಟ್ರ ಮಾಡಿ ಬಿಟ್ಟು ಕೆಲಸ 6 ತಿಂಗಳ ಆದ್ರಿ. ಈಗ ಹೊಳೆ ಸನೇಕ್ ಯಾರು ಇಲ್ರಿ. ಹೆಂಗ್ ಅದಿರ ಅಂತ ಬಂದ್ ಕೇಳೋ ದಿಕ್ಕಿಲ್ಲಿ ಪ್ಲಾಟ್ನ್ಯಾಗ ಅನ್ನೋ ಹಂಗಾಗ್ಬಿಟ್ಟೈತಿ. ಯಪ್ಪ 10 ಸಲ ಕರ್ದಿವಿ ಅವ್ರಿಗೆ. ನಾವು 10 ಸಲ ಕರ್ದು ಹೇಳ್ತೀವಿ ಮಾಡ್ತೀವಿ ಅನ್ಕೊಂತ ಏನೈತ್ ನೋಡು, 8 ದಿನದಾಗ ಮಾಡ್ತೀವಿ 15 ದಿನದಾಗ ಮಾಡ್ತೀವಿ ಆಶ್ವಾಸನೆ ಕೊಟ್ಟು ಕೇಸೋದು. ಒಂದ್ ರಾಜುನ್ ಕಡೆ ನಂಬರ್ ಐತಿ, ಬೇಕಾದ್ರೆ ಏನೈತಿ ನೋಡ್ರಿ. ಅದ 2 ಸಲ ಬರ್ತೈತಿ, 2 ಸಲ ಅವ್ರ ಹಚ್ಚಾರ ಅನ್ನೋದು. ಬರೇ ಬಿಲ್ ಆಗಿಲ್ಲ ಅಂತಾರ, 8 ದಿನ ಬಂದ್ ಮಾಡ್ತೀವಿ ಅಂತಾರ. ಮತ್ತು ಅದ ಹನೆ ಬಾರನ ಅವ್ರ ಯಾರ ಪೀರು ತಳವಾರ ಅಂತ ನೋಡಪ್ಪ. 100 ಸಲ ಕರಿ ಕಳ್ಸಿ ಅವಂಗ. ಆಗ ಅಂದ್ರೆ ಕರಿ ಕಳಿಸ್ದಾಗ ಫೋಟೋ ತಗೊಳದಿತ್ತು ನಾ ಹೆಂಗ ಇದ ಅವ್ರಿಗೆ ಪಿರು ತಳವ್ರಿಗೆ ಹೇಳಿದ್ರ ಅವ್ರ ಏನ್ ಹೇಳ್ತಾರಮ್ಮ? ಅವ್ರು 15 ದಿನದಾಗ ಮಾಡ್ತೀವ್ರಿ, 8 ದಿನದಾಗ ಮಾಡ್ತೀವ್ರಿ, ಮಾಡ್ತೇವ್ ಅಂತಾರ. ಏನ್ ಬಿಲ್ ಅವ್ರ ಚೀಫ್ ಆಫೀಸರ್ದಾಯ್ತು ಏನ್ ಇವ್ರದಾಯ್ತು ಯಾರ್ದೈತೆ ಅನ್ನೋದು ನಮ್ಗೂ ಗೊತ್ತಾಗಲ್ಪ. ಇದಟ ಬಡ್ಡಿಗೆ ಹಚ್ಚಿ ಬಿಡಿದ ಬರೋಬ್ಬರಿ ಆಕೈತಿ ಅಂದ್ರೆ ಎಲ್ಲಾರ್ದು ಕ್ಲಿಯರ್ ಆಕೈತಿ.